ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಬಿಗ್ ಬಾಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರುವ ಪ್ರೋಮೋ ಅಪ್ಡೇಟ್ ಆಗಿದೆ. ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅನ್ಕೋಬಹುದು. ಯಾವಾಗಲೂ ಟಾಸ್ಕ್ ಕೊಟ್ಟಾಗ ಒಂದಷ್ಟು ಒಪಿನಿಯನ್ ಕ್ರಿಯೇಟ್ ಆಗುವುದಂತೂ ಗ್ಯಾರಂಟಿ. ಇವಾಗ ಯೋಗ್ಯತೆ ಪ್ರಶ್ನೆ ಕೂಡ ಬಂದಿದೆ. ಯಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ಲ ಅವರಿಗೆ ಬೆನ್ನಿಗೆ ಚೂರಿ ಹಾಕಬೇಕು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಕಣ್ಣಿಗೆ ಕಾಣದ ಹಾಗೆ ಎಷ್ಟೊಂದು ಬಾರಿ ಸ್ಪರ್ಧಿಗಳು ಚೂರಿ ಹಾಕ್ತಾನೆ ಇರ್ತಾರೆ. ಆದರೆ ಇದು ಕಣ್ಣಿಗೆ ಕಾಣುವ ಹಾಗೆ ಚೂರಿ ಹಾಕುವುದು. ಇದಕ್ಕೆ ಬೆನ್ನಿಗೆ ಕೂಡ ಒಂದು ರೀತಿ ಸೆಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ಪರ್ಧಿಗಳು ಯಾವ ಕಾರಣ ಇಟ್ಕೊಂಡು ಚೂರಿ ಹಾಕ್ತಾರೆ ಎನ್ನುವುದು ಮುಖ್ಯವಾಗಿರುತ್ತದೆ. ಯಾಕೆಂದರೆ ಇಲ್ಲಿ ಯೋಗ್ಯತೆ ಪ್ರಶ್ನೆ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾರಿಗೆ ಯೋಗ್ಯತೆ ಇಲ್ಲ ಎನ್ನುವುದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾರಿಗೆ ಯೋಗ್ಯತೆ ಇಲ್ಲ, ಆದರೆ ಇಲ್ಲಿ ಯಾರೆಲ್ಲ ಕಾರಣ ಕೊಡ್ತಾರೆ ಎನ್ನುವುದು ಮೇಯ್ನ್ ಆಗಿ ಬರುತ್ತೆ. ಇಲ್ಲಿ ಐಶ್ವರ್ಯರವರು ಚೂರಿ ಚುಚ್ಚಿ ಇರುವುದು ಮಂಜುರವರಿಗೆ. ಕಾರಣ, ಮಂಜುರವರು ಮಹಾರಾಜ ಆಗಿರುವಾಗ ಸದಸ್ಯರ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾರೆ. ಅಂದರೆ ಶಿಶಿರ್ ಅವರನ್ನು ಮತ್ತು ಹನುಮಂತು ಅವರನ್ನು ಎತ್ತಿ ಬಿಸಾಕ್ತಾರೆ. ನಾವು ಕೂಡ ಅದನ್ನು ನೋಡಿದ್ದೀವಿ. ಈ ಮಾತಿಗೆ ಮಂಜುರವರು, ನೀವು ಈ ಕಾರಣ ಕೊಟ್ಟು ನಾಮಿನೇಷನ್ ಮಾಡಿದ್ದಕ್ಕೆ ನಿಮಗೇ ನಾಚಿಕೆ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಐಶ್ವರ್ಯರವರು, ನನಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ನೀವು ಮಾನಸಿಕವಾಗಿ ಎಷ್ಟು ಕುಗ್ಗಿಸ್ತೀರೋ ಅಷ್ಟು ಕುಗ್ಗಿಸಿ, ನಾನು ಕುಗ್ಗುವಂತಹ ಮಗಳೇ ಅಲ್ಲ ಅಂತ ಹೇಳ್ತಾರೆ. ಆದರೆ ಮಂಜುರವರು ನಿಜವಾಗಿಯೂ ಮಾನಸಿಕವಾಗಿ ಐಶ್ವರ್ಯರವರನ್ನು ಕುಗ್ಗಿಸಿದ್ರಾ? ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ಪ್ರೋಮೋ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.